ಗಗನಕ್ಕೇರಿದ ದುಬಾರಿ ಅಕ್ಕಿ ದರಕ್ಕೆ ಬ್ರೇಕ್ ಹಾಕೋದಿಕ್ಕೆ ಭಾರತ್ ರೈಸ್ ಎಂಟ್ರಿ ಕೊಟ್ಟಿದೆ. ಇವತ್ತಿನಿಂದ ಕೇವಲ 29 ರೂಪಾಯಿಗೆ 1 ಕೆಜಿ ಭಾರತ್ ರೈಸ್ ವಿತರಣೆ ಮಾಡಲಾಗ್ತಾ ಇದೆ. ಇನ್ನು ಭಾರತ್ ರೈಸ್ ಅಕ್ಕಿಗಾಗಿ ಬೆಂಗಳೂರಿನಲ್ಲಿ ಜನ ಮುಗಿಬಿದ್ದಿದ್ದಾರೆ. 29 ರೂಪಾಯಿಗೆ 1 ಕೆಜಿ ಅಕ್ಕಿ. ಭಾರತ್ ರೈಸ್ಗೆ ಮುಗಿಬಿದ್ದ ಜನ. ಅರ್ಧ ಗಂಟೆಯಲ್ಲಿ 1 ಟನ್ ಅಕ್ಕಿ ಸೋಲ್ಡ್ ಔಟ್. ಅಣ್ಣ ನಂಗೊಂದು ಚೀಲ. ಅರೆ ಇರ್ರಪ್ಪ, ಅದ್ಯಾಕ್ ಹಂಗೆ ನೂಕಾಡ್ತೀರಾ ತಳ್ಳಾಡ್ತೀರಾ? ಕೇಂದ್ರದಿಂದ 29 ರೂಪಾಯಿ ಕೆಜಿ ಅಕ್ಕಿಯ ಸಂಚಾರಿ ವ್ಯಾನ್ ವಿಧಾನಸೌಧ ಮುಂಭಾಗ ನಿಂತದ್ದಷ್ಟೇ. ಜಸ್ಟ್ 30 ನಿಮಿಷಕ್ಕೆ 10 ಕೆಜಿ ಬ್ಯಾಗ್ನ ಅಕ್ಕಿ ಚೀಲ ಖರೀದಿಗೆ ಫುಲ್ ಡಿಮ್ಯಾಂಡ್. 1 ಟನ್ ಅಕ್ಕಿ ಸೋಲ್ಡ್ ಔಟ್ ಆಗಿದೆ. ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ರಿಯಾಯಿತಿ ದರದಲ್ಲಿ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇರುವಂತಹ ಭಾರತ್ ರೈಸ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ನಿನ್ನೆ ಸಂಜೆಯಿಂದಲೇ ಅಧಿಕೃತವಾಗಿ ಸಂಚಾರಿ ವಾಹನದ ಮೂಲಕ ಮಾರಾಟವನ್ನ ಮಾಡ್ತಾ ಇದ್ರು. 29 ರೂಪಾಯಿ ಪ್ರತಿ ಕೆಜಿಗೆ ಅನ್ನುವಂತೆ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಜನ ಕೂಡ ನೂಕುನುಗ್ಗಲಿನಲ್ಲಿ ಪರ್ಚೇಸ್ ಅನ್ನ ಮಾಡ್ತಾ ಇರುವಂತದ್ದು ಕಾಣಿಸ್ತಾ ಇದೆ. ಸಾಕಷ್ಟು ಕ್ಯೂನಲ್ಲಿ ಬನ್ನಿ ಅಂದ್ರೂ ಜನರನ್ನ ಸಂಭಾಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಕೂಡ ಇಲ್ಲಿ ಸೇರಿರುವಂತದ್ದು ಕಾಣಿಸ್ತಾ ಇದೆ. ಸೊ ಸಾಕಷ್ಟು ಜನ ಬಂದು ಅಕ್ಕಿಯನ್ನ ಖರೀದಿ ಮಾಡ್ತಾರೆ. ಒಬ್ಬರಿಗೆ 1 ಚೀಲದಂತೆ ಅಂದ್ರೆ 5 ಕೆಜಿ ಅಥವಾ 10 ಕೆಜಿಯ ಅಕ್ಕಿಯನ್ನ ಮಾರಾಟ ಮಾಡ್ತಿದ್ದಾರೆ. ಜನರಂತೂ ಅಲ್ಲೇ ಅಕ್ಕಿ ಚೀಲ ಬ್ಯಾಗ್ ಅನ್ನ ಓಪನ್ ಮಾಡಿ ಕ್ವಾಲಿಟಿ ಚೆಕ್ ಕೇಳಿದ್ರು. ರಾ ರೈಸ್ ಚೆನ್ನಾಗಿದೆ, 29 ರೂಪಾಯಿಗೆ ಮೋದಿ ಗಿಫ್ಟ್ ಅಂತ ಖುಷಿ ಪಟ್ರು. ಮೋದಿ ಇದು ಗಿಫ್ಟ್ ಅಲ್ವಾ, ಟೆಸ್ಟ್ ಮಾಡೋಣ. ಎಲ್ಲ ಒಳ್ಳೇದು ಮಾಡಿದ್ದಾರೆ, ಇದು ಇನ್ನೂ ಒಳ್ಳೇದಾಗ್ತಾ ಇದೆ ಅಂತ ನಮ್ಮ ಭಾವನೆ. ತುಂಬ ಕಾಸ್ಟ್ಲಿ ದುನಿಯಾ ಆಗಿದೆ, ಅದರಲ್ಲಿ ನಮ್ಮ ಮೋದಿಯವರು ಈ ಥರ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಅದೇ ಖುಷಿ ಆಗ್ತಾ ಇದೆ. ನೋಡೋಣ, ರೈಸ್ ಮಾಡಿ ನೋಡ್ಬೇಕು ಹೆಂಗಿದೆ ಏನು ಅಂತ ಹೇಳಿ. ಕ್ವಾಲಿಟಿ ಈಗ ತಗೊಂಡು ಹೋಗ್ತಾ ಇದೀವಿ, ಸಾಯಂಕಾಲ ಗೊತ್ತಾಗುತ್ತೆ ಹೆಂಗಿದೆ ಏನು ಅಂತ. ಭಾರತ ರೈಸ್ಗೆ ಆರಂಭದಲ್ಲಿಯೇ ಭರ್ಜರಿ ರೆಸ್ಪಾನ್ಸ್, ಜನರಿಂದ ಫುಲ್ ಮಾರ್ಕ್ಸ್ ಸಿಕ್ಕಿದೆ. ಜನರಿಗೆ ಇನ್ನಷ್ಟು ಈಸಿಯಾಗಿ ಅಕ್ಕಿ ಸಿಕ್ಕರೆ ಇನ್ನಷ್ಟು ಸಹಾಯವಾಗಲಿದೆ. ಪವಿತ್ರ ಕರ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.